ಸಮಾಜ ವಿಜ್ಞಾನ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಇಸ್ವಿಗಳು ಅಥವಾ ವರ್ಷಗಳು. ಅದರಲ್ಲಿ ಮೊದಲನೇ ಪಾಠ ಬಂದು 10th ಅಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ 8, 9, 10 ಮೂರು ಕ್ಲಬ್ ಆಗ್ಬಿಡುತ್ತೆ ಇದು. ಯಾಕಂದ್ರೆ ಈಗ 10th ಇರ್ತಕ್ಕಂಥ ಒಂದು ಲೆಸನ್ಸ್ ಅಲ್ಲೇ ಇಸ್ವಿಗಳು ಇಲ್ಲೇ ಮಾತ್ರ ಬರೋದು ಅನ್ಕೋಬೇಡಿ, ಇವನ್ 8 ಇಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಎಲ್ಲದಕ್ಕೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮೊದಲನೇದು 1453 ಅಂತ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಯಾವಾಗಪ್ಪ ಅಂದ್ರೆ 1453ರಲ್ಲಿ. ನೆಕ್ಸ್ಟ್ 1498ರಲ್ಲಿ ಭಾರತಕ್ಕೆ ವಾಸ್ಕೋ ಡಿ ಗಾಮನ ಆಗಮನ ಆಗುತ್ತೆ. ಫಸ್ಟ್ ಟೈಮ್ ಬರುವಂತದ್ದು ಇಂಡಿಯಾಕ್ಕೆ 1498ರಲ್ಲಿ ವಾಸ್ಕೋ ಡಿ ಗಾಮ. ನೆಕ್ಸ್ಟ್ 1510 ಆಲ್ಫಾನ್ಸೋ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನ್ನಿಂದ ಒಂದು ಗೋವಾವನ್ನು ವಶಪಡಿಸಿಕೊಳ್ತಾನೆ. ಯಾವಾಗ ಅಂದ್ರೆ 1510ರಲ್ಲಿ. ಹಾಗೇನೆ 1607ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಯಾವಾಗ ಆಗುತ್ತೆ ಅಂದ್ರೆ 1607ರಲ್ಲಿ ಅಂತ. ನೋಡಿ 1600ರಲ್ಲಿ ಡಿಸೆಂಬರ್ 31ರಂದು 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲಿಕ್ಕೆ ಅನುಮತಿಯನ್ನು ಕೊಡುತ್ತೆ ಅಂತ. 15 ವರ್ಷಗಳ ಕಾಲ ವ್ಯಾಪಾರ ನಡೆಸಲಿಕ್ಕೆ 1600 ಡಿಸೆಂಬರ್ 31ನೇ ತಾರೀಕು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲಿಕ್ಕೆ ಅನುಮತಿಯನ್ನು ಅದು ಪಡ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್ 1613ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಔಪಚಾರಿಕವಾಗಿ ವ್ಯಾಪಾರವನ್ನ ಆರಂಭ ಮಾಡುತ್ತೆ ಅಂತ. ಔಪಚಾರಿಕವಾಗಿ, ಆಯ್ತಾ? ಸೊ ಅಂದ್ರೆ ಅಫಿಷಿಯಲ್ ಆಗಿ ಅಂತ. ಅನೌಪಚಾರಿಕ ಬೇರೆ, ಅದು ಅನ್ಅಫಿಷಿಯಲ್ ಆಗಿಬಿಡುತ್ತೆ. ಔಪಚಾರಿಕವಾಗಿ ಅಂದ್ರೆ ಅಫಿಷಿಯಲ್ ಆಗಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ 1613ರಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅದು ಆರಂಭ ಮಾಡುತ್ತೆ ಅಂತ. ನೆಕ್ಸ್ಟ್ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಚಾರ್ಲ್ಸ್ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾನೆ ಅಂತ. ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಇಲ್ಲಿ ಆಗಮನವನ್ನ ಅಲ್ಲಿ ಮಾಡುವಂಥದ್ದು ಯಾವಾಗ 1617ರಲ್ಲಿ. ಸೊ ಹಾಗೇನೆ ಇನ್ನು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟ್ ಕೋಟೆ ನಿರ್ಮಾಣ ಆಗುತ್ತೆ ಅಂತ. 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಪೋರ್ಟ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ 1668 ಈಗ ಏನ್ ಘಟನೆ ಅಂತ. 1600 ನೋಡಿ 68 ಇಲ್ಲಿದೆ. ಇಲ್ಲಿ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆ ಮತ್ತು ಕಂಪನಿಗೆ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆಯನ್ನು ವಹಿಸಿಕೊಡ್ತಾನೆ ಅಂತ 1668ರಲ್ಲಿ. ನೆಕ್ಸ್ಟ್ 1690ರಲ್ಲಿ ಬ್ರಿಟಿಷರು ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಅಂತಕ್ಕಂಥ 3 ಹಳ್ಳಿಗಳನ್ನ ಅವರು ಬೆಳೆಸ್ತಾರೆ ಇಲ್ಲಿ ಯಾವಾಗ 1690ರಲ್ಲಿ ಅಂತ. ಸೊ 1664ರಲ್ಲಿ ಫ್ರೆಂಚರ ಸರ್ಕಾರಿ ಒಡೆತನದ ಕಂಪನಿ ಆರಂಭ ಆಗುತ್ತೆ ಅಂತ. ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ, ಅದು ಇಲ್ಲಿ ಆರಂಭ ಆಗುತ್ತೆ 1664ರಲ್ಲಿ. 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು ಅಂತ. ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡಿತಾರೆ ಅಂತ. ನೆಕ್ಸ್ಟ್ 1746ರಿಂದ 48 ಮೊದಲನೇ ಕರ್ನಾಟಕ ಯುದ್ಧ. ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕ ಯುದ್ಧಗಳ ಬಗ್ಗೆ ಈಗಾಗಲೇ ನಾನು ಪರಿಪೂರ್ಣವಾಗಿ ನಿಮಗೆಲ್ಲ ಹೇಳಿದ್ದೀನಿ, ಯಾವ್ಯಾವ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಅಂತ. ಸೊ ಪರವಾಗಿಲ್ಲ, ಅದು ರಿಪಿಟೇಷನ್ ಆಗ್ತಾ ಇದೆ. 1746ರಿಂದ 48 ಮೊದಲನೇ ಕರ್ನಾಟಕ ಯುದ್ಧ. ಸೊ ಏಕ್ಸ್ಲಾ ಚಾಪೆಲ್ ಒಪ್ಪಂದ ಅದು ಎಂಡ್ ಆಗುತ್ತೆ. ನೆಕ್ಸ್ಟ್ 1749ರಿಂದ 54 ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ. 1756ರಿಂದ 1763 ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ. ಏಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ ಮತ್ತು ಪ್ಯಾರಿಸ್ ಒಪ್ಪಂದ, ಆಯ್ತಾ? ಸೊ 46ರಿಂದ 48 ಮೊದಲನೇ ಕರ್ನಾಟಕ ವಾರು, 49ರಿಂದ 54 ಎರಡನೇ ಕರ್ನಾಟಕ ವಾರು, 56ರಿಂದ 63 ಮೂರನೇ ಕರ್ನಾಟಕ ಯುದ್ಧಗಳು. ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಸೊ 1760 ಫ್ರೆಂಚರ ಕೌಂಟ್ ಡಿ ಲಾಲಿಯು ವಾಂಡಿವಾಸ್ ಕೋಟೆಗೆ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗಪ್ಪ ಅಂದ್ರೆ 1760ರಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿ ಅಂತಕ್ಕಂಥವನು. 1761ರಲ್ಲಿ ಸರ್ ಐರ್ ಕೂಟನ್ನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲಾಲಿಯು ಶರಣಾಗ್ತಾನೆ ಅಂತ. ಕೌಂಟ್ ಡಿ ಲಾಲಿ ಅವನು ಶರಣಾಗ್ತಾನೆ ಅಂತ ಅವನಿಗೆ. 1763ರಲ್ಲಿ ಪ್ಯಾರಿಸ್ ಒಪ್ಪಂದ ಆಗುತ್ತೆ. 1757ರಲ್ಲಿ ಪ್ಲಾಸ್ಟಿಕ್ ದನ ಆಗುತ್ತೆ. 1757 ಅಂದ್ರೆ ಅದೇ ವರ್ಷ ಆಲಿವರ್ಧನ್ ಖಾನು ಸಾಯ್ತಾನೆ ಅಂದ್ರೆ ನಿಧನ ಆಗ್ತಾನೆ. ನೆಕ್ಸ್ಟ್ ಎಗೇನ್ ಮತ್ತೆ ಅದೇ ಒಂದು ವರ್ಷ ಮತ್ತೆ ಡೇಟ್ ಚೇಂಜ್ ಆಗುತ್ತೆ. ಇಲ್ಲಿ 1757 ಜೂನ್ 23ನೇ ತಾರೀಕು ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನ ಮೇಲೆ ದಾಳಿಯನ್ನ ಮಾಡ್ತಾನೆ ಅಂತ. ಅಂದ್ರೆ ಕದನವನ್ನ ಸಾರ್ತಾನೆ ಅಂತ ಯುದ್ಧ ಮಾಡಲಿಕ್ಕೆ. 1757 ಜೂನ್ 23ನೇ ತಾರೀಕು ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನ ಮೇಲೆ ಅವನು ಕದನವನ್ನ ಸಾರಲಿಕ್ಕೆ ಸಿದ್ಧನಾಗ್ತಾನೆ. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡೂಪ್ಲೆ ಅಂತ. 1746 ಡೂಪ್ಲೆ ಏನ್ ಮಾಡ್ತಾನೆ, ಪಾಂಡಿಚೇರಿ ಗವರ್ನರ್ ಆಗಿ ಬರ್ತಾನೆ. 1764ರಲ್ಲಿ ಬಕ್ಸರ್ ವಾರ್ ನಡೆಯುತ್ತೆ. 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತರ್ತಾನೆ. ಇದನ್ನ ಕೇಳ್ಬೋದು ನಿಮ್ಗೆ. ಸೊ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಯಾವಾಗ ಒಂದು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತರ್ತಾನೆ ಅಂತ 1765ರಲ್ಲಿ. ಸೊ ನೆಕ್ಸ್ಟ್ ಹಂಗೆ ಲೆಟ್ಸ್ ನೋಡಿ, ಇದು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಸುಮಾರು 15ರಿಂದ 20 ನೋಡಿದ್ವಿ ಅಲ್ಲಿ ನಾವು, ಯಾವ್ಯಾವ ಇಸ್ವಿಯಲ್ಲಿ ಏನೆಲ್ಲ ಘಟನೆಗಳಾಯ್ತು ಅಂತ. ಇದು ಮತ್ತೊಂದು ಪಾಠ ಇದು.
ಸೊ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಅಂತ. ಸೊ ಈ ಒಂದು ಪಡೆದಿರತಕ್ಕಂಥ ಕೆಲವೊಂದು ಪ್ರಮುಖವಾದ ಇಸ್ವಿಗಳೇನು ಮತ್ತೆ ನಡೆದಂಥ ಘಟನೆಗಳೇನು ಅಂತ ನೋಡಿ. ಮೊದಲನೇದು 1775 ಮತ್ತೆ 1782ರಲ್ಲಿ ಅಂತ ಮೊದಲ ಆಂಗ್ಲೋ ಮರಾಠಿ ಯುದ್ಧ ನಡೆಯುವುದು 1775ರಿಂದ 1787 ತನಕ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೇನಾಪತಿಯನ್ನು ಜಾರಿಗೆ ತರ್ತಾನೆ ನೋಡಿ. ಯಾವಾಗ 1798ರಲ್ಲಿ. ಇನ್ನೆಷ್ಟು 1803ರಿಂದ 1805 ಎರಡನೇ ಆಂಗ್ಲೋ ಮರಾಠಿ ಯುದ್ಧ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೊದಲನೇದು ಬಂದು 1775ರಿಂದ 1782 ಮೊದಲನೇ ಆಂಗ್ಲೋ ಮರಾಠಿ ಯುದ್ಧ. ಸೊ ಈ ಮರಾಠ ಯುದ್ಧ ನಡಿಬೇಕಾದಂಥ ಒಂದು ಟೈಮಲ್ಲೇ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೇನಾಪತಿಯನ್ನು ಜಾರಿಗೆ ತರ್ತಾನೆ. ಅಗೇನ್ 1803ರಿಂದ 1805 ತನಕ ಎರಡನೇ ಆಂಗ್ಲೋ ಮರಾಠಿ ಯುದ್ಧ ನಡೆಯುತ್ತೆ. ಇನ್ನು 1807 ಹೋಲ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸುತ್ತೆ 1807ರಲ್ಲಿ ಅಂತ. 1817ರಿಂದ 1818 ತನಕ ಮೂರನೇ ಆಂಗ್ಲೋ ಮರಾಠಿ ಯುದ್ಧ ಅಂತ. ಅಂದ್ರೆ ಒಂದು ವರ್ಷ ಮಾತ್ರ ನಡೀತಿದೆ ಅದು 1817ರಿಂದ 1818 ತನಕ. ನೆಕ್ಸ್ಟ್ 1818 1857 ಬ್ರಿಟಿಷರ ಅಧಿಕಾರದ ಕ್ರೋಢೀಕರಣ ಅಂತ. 1852 ತನಕ ಬ್ರಿಟಿಷರ ಅಧಿಕಾರ ಕ್ರೋಢೀಕರಣ ಆಗುತ್ತೆ. 1857 ನಿಮ್ಗೆಲ್ಲ ಗೊತ್ತಿದೆ, ಸಿಪಾಯಿ ದಂಗೆ ನಡೆದಂಥ ವರ್ಷ ಅದು. 1839ರಲ್ಲಿ ರಣಜಿತ್ ಸಿಂಗ್ ಮರಣವನ್ನು ಹೊಂತಾನೆ. 1848ರಲ್ಲಿ ಲಾರ್ಡ್ ಡಾಲೌಸಿಯು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿಯನ್ನು ಇವೆಲ್ಲ ನಿಮಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ದ್ವಿಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಲೀವ್ ಜಾರಿಗೆ ತಂದಂಥ ವರ್ಷ ಆಗಿರ್ಬೋದು. ಇನ್ನು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೇನಾಪತಿ ಜಾರಿಗೆ ತಂದಂಥ ವರ್ಷ ಆಗಿರ್ಬೋದು. ಇನ್ನು ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತಕ್ಕಂಥ ಕಾನೂನು ಮಾಡಿದಂಥ ವರ್ಷ ಆಗಿರ್ಬೋದು. ಇದರಲ್ಲಿ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕೇಳ್ಬೋದು, ನಿಮಗೆ ಯಾವ ವರ್ಷ ಇವೆಲ್ಲವನ್ನ ಜಾರಿಗೆ ತಂದಿದ್ದು ಅಂತ. ಇನ್ನು ಬಹಳ ಪ್ರಮುಖವಾಗಿ 1857ರಲ್ಲಿ ಸಿಪಾಯಿ ದಂಗೆ ಸ್ಫೋಟಗೊಳ್ಳುತ್ತೆ ಅಂತ. 1857ರಲ್ಲಿ ಅದು ಸ್ಫೋಟ ಆಗುತ್ತೆ. ಇದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಇಸ್ವಿಗಳು ಮತ್ತೆ ನಡೆದಂಥ ಘಟನೆಗಳು ಅಂತ. ಇನ್ನು ಮತ್ತೊಂದು ಪಾಠಕ್ಕೆ ಈಗ ಮೂವ್ ಆಗೋಣ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇದರಲ್ಲಿ ಯಾವೆಲ್ಲ ಇದೆ ಅಂತ ನೋಡಿ. ಇಲ್ಲಿ 1773ಯಲ್ಲಿ ದಟ್ ಮೀನ್ಸ್ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೊಳಿಸುತ್ತೆ ಅಂತ 1773. 1808ರಲ್ಲಿ ನಾಗರಿಕ ಸೇವೆಗೆ ಯಾರು ಸೇರಬೇಕು ಅಂತ ಅನ್ಕೋತಾರೆ ಅವರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಲಾಗುತ್ತೆ. ನೋಡಿ, ನಿಮ್ಗೆ ಎರಡು ವಿಚಾರ ಗೊತ್ತಾಯಿತು. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜು ಏನಕ್ಕೆ ಸ್ಥಾಪನೆ ಆಯಿತು ಮತ್ತೆ ಯಾವಾಗ ಸ್ಥಾಪನೆ ಆಯಿತು ಅಂತ. ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1800ರಲ್ಲಿ. ಏನಕ್ಕೆ ಸ್ಥಾಪನೆ ಆಯಿತು ಅಂದ್ರೆ ಯಾರು ಈ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಅನ್ಕೋತಾರೋ ಅವರಿಗೆ ಶಿಕ್ಷಣವನ್ನು ನೀಡತಕ್ಕಂಥ ಉದ್ದೇಶದಿಂದ ಕಲ್ಕತ್ತಾದಲ್ಲಿ ಆ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1853 ದಟ್ ಈಸ್ ನಾಗರಿಕ ಸೇವೆ ಮಾಡ್ತಕ್ಕಂಥ ಎಲ್ಲಾ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕು ಅಂತ ತೀರ್ಮಾನ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನೋಡಿ ಯಾವಾಗ ಅಂತ, ಯಾವ ಒಂದು ಇಸ್ವಿಯಲ್ಲಿ, ಸೊ ಯಾವ್ದಾದ್ರು ಎಕ್ಸಾಮ್ಸ್ ಮುಖಾಂತರ ಐ ಥಿಂಕ್ ನೋಡಿ ಇಲ್ಲಿ ಹೇಳಿದರೆ, ಇಲ್ಲಿ ನಾಗರಿಕ ಸೇವೆ ಮಾಡ್ತಕ್ಕಂಥ ಎಲ್ಲ ನೇಮಕಾತಿಗಳು ಅವ್ರು ಮಾಡಬೇಕು. ಸಿವಿಲ್ ಸರ್ವಿಸ್ ಮಾಡಬೇಕು ಅಂದ್ರೆ ಅದನ್ನ CET ಎಕ್ಸಾಮ್ ಮುಖಾಂತರನೇ ಅದನ್ನ ತುಂಬಬೇಕು, ಆ ಒಂದು ಪೋಸ್ಟ್ನ ಫುಲ್ಫಿಲ್ ಮಾಡಬೇಕು ಅಂತ ಇಲ್ಲಿ ಅದನ್ನ ಕಾನೂನು ಆಗುತ್ತೆ, ಅದು ಡಿಕ್ಲರೇಷನ್ ಆಗುತ್ತೆ. 1853ರಲ್ಲಿ ನಾಗರಿಕ ಸೇವೆ ಮಾಡ್ತಕ್ಕಂಥ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕು ಅಂತ ತೀರ್ಮಾನ ಆಗುತ್ತೆ. ಇನ್ನು 1772ನಲ್ಲಿ ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದಿರತಕ್ಕಂಥ ಎರಡು ಕಾಯ್ದೆಗಳು, ದಿವಾನಿ ಅದಾಲತ್ ಮತ್ತೆ ಫೌಜದಾರಿ ಅದಾಲತ್ ಅಂತ. ನೋಡಿ, ಮೊದಲನೇದು ಬಂದು ದಿವಾನಿ ಅದಾಲತ್ತು, ಮತ್ತೊಂದು ಬಂದು ಫೌಜದಾರಿ ಅದಾಲತ್ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೇನೆ ಈಸ್ಟ್ ಇಂಡಿಯಾ ಕಂಪನಿ ಅವಧಿಯಲ್ಲಿ ಜಾರಿಗೊಂಡಂತ ಕಾಯ್ದೆಗಳು ಅಂತ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಯಾವ್ಯಾವ ಕಾಯ್ದೆಗಳು ಜಾರಿ ಆಗುತ್ತೆ, ಯಾವ್ಯಾವ ಇಸ್ವಿಯಲ್ಲಿ ಅಂತ ನಾನು ಅವಾಗಲೇ ಹೇಳಿದೆ. ಸೊ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟು, 1784ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟು. ಇನ್ನು ನೋಡಿ ಇಲ್ಲೊಂದಷ್ಟಿದೆ, 1793, 1813, 1833, 1853 ಚಾರ್ಟರ್ ಕಾಯ್ದೆಗಳು ಪ್ರತಿ 20 ವರ್ಷಗಳಿಗೊಮ್ಮೆ. ನೋಡಿ 20 ವರ್ಷ ಆಡ್ ಮಾಡ್ಕೊಬಿಟ್ರೆ ನಿಮ್ಗೊಂದು ಐಡಿಯಾ ಸಿಗ್ಬಿಡುತ್ತೆ ಈಗ. ಸೊ ಚಾರ್ಟರ್ ಕಾಯ್ದೆಗಳು ಪ್ರತಿ 20 ವರ್ಷಗಳಿಗೊಮ್ಮೆ ಇದು ಕನೆಕ್ಟ್ ಆಗ್ತಾ ಇರುತ್ತೆ. ಸೊ 1793 ಅದಾದ್ಮೇಲೆ 1813ರಲ್ಲಿ, ಅದಾದ್ಮೇಲೆ 1833ರಲ್ಲಿ, ಇದಾದ್ಮೇಲೆ 1853ರಲ್ಲಿ ಅಂತ. ಇವೆಲ್ಲ ನಿಮಗೆ ಮ್ಯಾಥ್ಸ್ ಫೈಲಿಂಗ್ ಟೇಬಲ್ ಕೇಳ್ಬೋದು ನಿಮಗೆ. ಮೊದಲನೇ ಚಾರ್ಟರ್ ಆಕ್ಟು, ಸೊ ಎರಡನೇ ಚಾರ್ಟರ್ ಕಾಯ್ದೆ, ಮೂರನೇ ಕಾಯ್ದೆಗಳು ಅಂತ. ಸೊ ಪಾರ್ಟ್ ಎ ನಲ್ಲಿ ಕಾಯ್ದೆಗಳ ನೇಮು, ಪಾರ್ಟ್ ಬಿ ನಲ್ಲಿ ನಡೆದಂತ ವರ್ಷಗಳು ಕೇಳ್ಬೋದು. ಅಲ್ಲೆಲ್ಲ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದು. ಸೊ ನೆಕ್ಸ್ಟ್ 1858ರಿಂದ 1947 ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತ ಕಾಯ್ದೆಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 1858, 61, 92, 1909, 1919 ಮತ್ತೆ 1935 ಕಾಯ್ದೆಗಳು ಸೊ ವಿವಿಧ ರೂಪವನ್ನು ತಾಳಿದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 1858 ಅಪ್ ಟು 1947 ತನಕ ಇದೆ. ನೆಕ್ಸ್ಟ್ 1658 1ನೇ ನವೆಂಬರ್ ಭಾರತ ಸರ್ಕಾರ ಕಾಯ್ದೆ ಇಲ್ಲಿ ಅದು ಆಕ್ಟ್ ಆಗುತ್ತೆ ಅಂತ. 1858 1ನೇ ನವೆಂಬರ್ ಅಲ್ಲಿ ಸೊ ಇಂಡಿಯನ್ ಗವರ್ಮೆಂಟ್ ಆಕ್ಟ್ ಅದು ಜಾರಿ ಆಗುತ್ತೆ ಅಂತ. ಇದಿಷ್ಟು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ನಾವು ನೋಡಿದಂಥ ಕೆಲವೊಂದು ಇಸ್ವಿಗಳು ಮತ್ತೆ ನಡೆದಂಥ ಘಟನೆಗಳು ಅಂತ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ನಾವು ಮತ್ತೊಂದು ಪಾಠಕ್ಕೆ ಬರೋಣ ಈಗ. ನೋಡಿ ಇಲ್ಲೊಂದಿದೆ ಇಲ್ಲಿ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಒಂದು ಲೆಸನ್ ಇರತಕ್ಕಂಥ ಕೆಲವೊಂದು ಬಹಳ ಪ್ರಮುಖವಾದಂಥ ಮಾಹಿತಿಗಳು, ಇಸ್ವಿಗಳು ಅಂತ. 1707ರಲ್ಲಿ
ಔರಂಗಜೇಬ್ ಇಲ್ಲಿ ಸಾವನ್ನಪ್ತಾನೆ. 1709ರಲ್ಲಿ ಚಿಕ್ಕದೇವರಾಜ ಒಡೆಯರು ಮರಣ ಹೊಂದ್ತಾರೆ. ಇನ್ನು 1767ರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ 1769ರಲ್ಲಿ ಅದೇ ವರ್ಷ ಮದ್ರಾಸ್ ಒಪ್ಪಂದ ಆಗುತ್ತೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಸೊ 1780ರಿಂದ 84 ತನಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಗುತ್ತೆ. 1780ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಆಯ್ತಾ, ನಿಮಗೆ 80ರಲ್ಲಿ ಆರಂಭ ಆಗುತ್ತೆ, ಅದು 84ರಲ್ಲಿ ಎಂಡ್ ಆಗುತ್ತೆ. ಇದು ಯಾವುದು? ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ. ಸೊ ನೆಕ್ಸ್ಟ್ ಹಾಗೆ ಬರೋಣ ಈಗ. ಅಗೇನ್ 1781ರಲ್ಲಿ ಪೋರ್ಟ್ ನೋವಾದಲ್ಲಿ ಹೈದರ್ ಪರಾಭವ ಆಗ್ತಾನೆ. 1787ರಲ್ಲಿ ಹೈದರ್ ಅನಾರೋಗ್ಯದಿಂದ ಮರಣ ಆಗ್ತಾನೆ ಮತ್ತು ಟಿಪ್ಪು ಯುದ್ಧವನ್ನು ಅವನು ಮುನ್ನಡೆಸ್ತಾನೆ, ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುನ್ನಡೆಸ್ತಾನೆ. ಆಯ್ತಾ, 1784 ಬಂದ್ಬಿಟ್ಟು ಮಂಗಳೂರು ಒಪ್ಪಂದ ಆಗುತ್ತೆ. 1797ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಅದು ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ ಆಗುತ್ತೆ ಅಂದರೆ ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಎಂಡಲ್ಲಿ, ಅಂದರೆ ಕೊನೆಯಲಾಗುತ್ತೆ ಅದು. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಜನರಲ್ ಆಗಿ ನೇಮಕ ಆಗ್ತಾನೆ ಅಂತ. ಗವರ್ನರ್ ಜನರಲ್ ಆಗಿ ನೇಮಕ ಆಗೋದು ಯಾವಾಗಪ್ಪ ಅಂದರೆ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನು ಸಾವನ್ನಪ್ತಾನೆ 1799ರಲ್ಲಿ. ಅಂದರೆ ಅಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಎಂಡ್ ಆಗುತ್ತೆ. ಅದು ಯಾವಾಗ ಅಂತಿಮ ಆಗುತ್ತೋ ಸೊ ಟಿಪ್ಪುವಿನ ಒಂದು ಅಂತ್ಯನೂ ಕೂಡ ಅದು ಅಂತಿಮ ಆಗಿಬಿಡುತ್ತೆ. ಅಂದರೆ ದ ಫೋರ್ತ್ ಆಂಗ್ಲೋ ಮೈಸೂರು ವಾರಲ್ಲಿ ಆತ ಎಂಡ್ ಆಗುವಂಥದ್ದು, ಅಂದರೆ ಸಾವನ್ನಪ್ಪೋದು ಅಂತ. 1800ರಲ್ಲಿ ದೋಂಡಿಯವ್ವ ಕದನ ಆಗುತ್ತೆ. 1789ರಲ್ಲಿ ಸೈನಿಕನಾಗಿ ಸೇರಿದಂಥ ದೋಂಡಿಯ ಮುಂದೆ ಸೇನಾ ನಾಯಕನಾಗ್ತಾನೆ. ದೋಂಡಿ ಅಂತಕ್ಕಂಥದ್ದು ಒಂದು ವ್ಯಕ್ತಿ ಹೆಸರು. ಆಯ್ತಾ, ಸೊ 1800ರಲ್ಲಿ ಆಗುತ್ತೆ ದೋಂಡಿಯವಾಗ್ ಅದೊಂದು ಕದನ ಅದು. ಇನ್ನು ಆತ 1789ರಲ್ಲೇ ಸೈನಿಕನಾಗಿ ಸೇರಿದಂಥ ದೋಂಡಿಯ ಅವನು ಮುಂದೆ ಒಬ್ಬ ಸೇನಾ ನಾಯಕನಾಗಿ ಬದಲಾಗ್ತಾನೆ ಅಂತ. 1824ರಲ್ಲಿ ಕಿತ್ತೂರಿನ ಬಂಡಾಯ, 1829 ಮತ್ತು 30ರಲ್ಲಿ ಸಂಗೊಳ್ಳಿ ರಾಯಣ್ಣನ ಬಂಡಾಯ ಆಗುತ್ತೆ. ನೆಕ್ಸ್ಟ್ 1834 ಹಾಲೇರಿಯ ರಾಜವಂಶದ ಚಿಕ್ಕ ವೀರ ರಾಜೇಂದ್ರನನ್ನ ಬ್ರಿಟಿಷರು ಪದಚ್ಯುತಗೊಳಿಸ್ತಾರೆ, ಅಂದರೆ ಅಧಿಕಾರದಿಂದ ಕೆಳಗಿಳಿಸೋದು ಅಂತ. 1834ರಲ್ಲಿ ಅಗೇನ್ ಅದೇ ವರ್ಷ 1834ರಲ್ಲಿ ವೆಂಕಟಪ್ಪ ನಾಯಕ ಅಲ್ಲಿ ಜನನ ಆಗುತ್ತೆ, ಹುಟ್ತಾನೆ ಆತ. ಸೊ 1847 ಬ್ರಿಟಿಷರು ಮೆಡೋಸ್ ಟೇಲರ್ ಪೊಲಿಟಿಕಲ್ ಏಜೆಂಟ್ ಆಗಿ ನೇಮಕ ಆಗ್ತಾನೆ. ಅಂದರೆ ಮೆಡೋಸ್ ಟೇಲರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಪೊಲಿಟಿಕಲ್ ಏಜೆಂಟ್ ಆಗಿ ನೇಮಕ ಆಗ್ತಾನೆ ಅಂತ ಬ್ರಿಟಿಷರು ಆತನ ನೇಮಕ ಮಾಡೋದು 1847ರಲ್ಲಿ. ಇನ್ನು 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಅವನು ಹುಟ್ಟುವುದು 1834ರಲ್ಲಿ ವೆಂಕಟಪ್ಪ ನಾಯಕ. ಸೊ 1853ರಲ್ಲಿ ವೆಂಕಟಪ್ಪ ನಾಯಕ ಅಲ್ಲಿ ಅಧಿಕಾರಕ್ಕೆ ಬರುವಂಥದ್ದು. 1857 ಕ್ರಾಂತಿಯ ನಾಯಕನೆಂದು ವೆಂಕಟಪ್ಪ ನಾಯಕನನ್ನ ಇತಿಹಾಸಕಾರ ಉಳಿಸಿದ. ಅಂದ್ರೆ ಸಿಪಾಯಿ ದಂಗೆಗೆ ಸಂಬಂಧಪಟ್ಟಂತ ನಾಯಕ ವೆಂಕಟಪ್ಪ ನಾಯಕ ಅಂತ ಇಲ್ಲಿ ಇತಿಹಾಸಕಾರ ವರ್ಣನೆ ಮಾಡ್ತಕ್ಕಂಥ ವರ್ಷ ಯಾವ್ದಪ್ಪ ಅಂದ್ರೆ 1857. ಅಂದ್ರೆ ಗೊತ್ತಿರುತ್ತೆ ಅವರಿಗೆ, ಅವನ ಒಂದು ಕಂಟ್ರಿಬ್ಯೂಷನ್ ಕೂಡ 1857 ಸಿಪಾಯಿ ದಂಗೆಯಲ್ಲಿ ಸೊ ಇದ್ದೇ ಇದೆ ಅಂತ. ಹಾಗಾಗಿ ಅದನ್ನ ಇಲ್ಲಿ ಸೊ ಅಂದ್ರೆ ಅದೇ ಸಿಪಾಯಿ ಕ್ರಾಂತಿ ಅಥವಾ ಸಿಪಾಯಿ ದಂಗೆಯ ಒಂದು ಕ್ರಾಂತಿಯ ನಾಯಕ ಅಂತ ಇಲ್ಲಿ ಇತಿಹಾಸಕಾರ ಅದನ್ನ ಬಡಿಸಿರುವಂಥದ್ದು ಅಂತ. ಸೊ ವಿಲ್ ಗೋ ಫಾರ್ವರ್ಡ್. ಈ ಒಂದು ಪಾಠದಲ್ಲಿ ಇಲ್ಲೊಂದು ಬಹಳ ಕೊನೆಯ ಒಂದು ಇಸ್ವಿ ಇದೆ ಇಲ್ಲಿ 1858 ಬ್ರಿಟಿಷ್ ಸೈನ್ಯ ಸುರಪುರವನ್ನು ಇಲ್ಲಿ ಆಕ್ರಮಣ ಮಾಡುತ್ತೆ. ಸೊ ಮತ್ತೊಂದು ಪಾಠಕ್ಕೆ ನಾವು ಇಲ್ಲಿ ಕಲಿಯೋಣಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳಲ್ಲಿ ನಾವು ನೋಡ್ತಕ್ಕಂಥ ಕೆಲವೊಂದು ಪ್ರಮುಖ ಇಸ್ವಿಗಳು, ಸೊ ನಡೆದಂಥ ಘಟನೆಗಳೇನು ಅಂತ ಆ ಒಂದು ಆಯಾ ಇಸ್ವಿಗಳಲ್ಲಿ ನೋಡೋಣ. ಈಗ ಚಳವಳಿಗಳು 1828ರಲ್ಲಿ ಬ್ರಹ್ಮ ಸಮಾಜ ಆರಂಭ ಆಗುತ್ತೆ. 1829 ಸತಿ ಪದ್ಧತಿ ಆಚರಣೆಯನ್ನು ಕಾನೂನಾತ್ಮಕವಾಗಿ ಅದನ್ನು ನಿಷೇಧ ಮಾಡಲಾಗುತ್ತೆ. ನೆಕ್ಸ್ಟ್ 1828ರಲ್ಲಿ ಡಿರೋಜಿ ಅಕಾಡೆಮಿಕ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. ಅಂದರೆ ಅದೊಂದು ಚರ್ಚಾ ವೇದಿಕೆ, ಅದು ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 1828ರಲ್ಲಿ ಡಿರೋಜಿ ಅಕಾಡೆಮಿಕ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. ಅಗೇನ್ 1831ರಲ್ಲಿ ಡಿರೋಜಿ 22 ವರ್ಷದವರಾಗಿದ್ದು ಕಾಲಾರ ರೋಗಕ್ಕೆ ತುತ್ತಾಗ್ತದೆ ಅಂತ. ಅವಾಗೆಲ್ಲ ಅಷ್ಟು ಮೆಡಿಸಿನ್ಸ್ ಇರಲಿಲ್ಲ, ಈ ಮಲೇರಿಯಾ, ಕಾಲಾರ, ಕ್ಷಯ ಇವೆಲ್ಲ ಬಂದಾಗ ಸೊ ಅಂಥವ್ರನ್ನ ಊರಿಂದ ಹೊರಗಡೆ ಆಗ್ತಾ ಇದ್ರು. ಡಿರೋಜಿ ಅಂತಕ್ಕಂಥವ್ರು ಆ ಒಂದು ಕಾಲಾರ ರೋಗಕ್ಕೆ ತುತ್ತಾಗಿ ಅವರು ಸಾವನ್ನಪ್ಪಬೇಕಾಗುತ್ತೆ 1831ರಲ್ಲಿ. ಅಗೇನ್ 1875ರಲ್ಲಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 1824ರಲ್ಲಿ ದಯಾನಂದ ಸರಸ್ವತಿ ಅವರು ಗುಜರಾತಿನ ಕಾತೆವಾಡದಲ್ಲಿ ಹುಟ್ಟುತ್ತಾರೆ ಅವರು. 1877ರಲ್ಲಿ ಆರ್ಯ ಸಮಾಜದ ಕೇಂದ್ರ ಅಂದರೆ ಸೆಂಟರ್ ಆಫ್ ಪ್ಲೇಸ್ ಅಂತ ಹೇಳಿದ್ರೆ ಲಾಹೋರ್ನಲ್ಲಿ ಸ್ಥಾಪನೆ ಆಗುತ್ತೆ, ತೆರೀತಾರೆ. 1886ರಲ್ಲಿ ದಯಾಮನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಅವರು, ಅಂದರೆ ಆರಂಭ ಮಾಡ್ತಾರೆ ಅಂತ 1886ರಲ್ಲಿ. ಇನ್ನು 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗಢ್ನಲ್ಲಿ ಸ್ಥಾಪನೆ ಆಗುತ್ತೆ ಅಂತ. 1875ರಲ್ಲಿ ಒಂದು ಕಾಲೇಜು ಅಲಿಗಢ್ನಲ್ಲಿ ಸ್ಥಾಪನೆ ಆಗುತ್ತೆ, ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ. ನೆಕ್ಸ್ಟು 1893ರಲ್ಲಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರದಲ್ಲಿ ಭಾಷಣ ಮಾಡ್ತಾರೆ. 1900ರಲ್ಲಿ ಪ್ಯಾರಿಸ್ನಲ್ಲಿ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಸಮ್ಮೇಳನದಲ್ಲೂ ಭಾಷಣ ಮಾಡ್ತಾರೆ. ಯಾರು? ವಿವೇಕಾನಂದರು 1900ರಲ್ಲಿ. ನೆಕ್ಸ್ಟು
1893ರಲ್ಲಿ ಐರಿಷ್ ಮಹಿಳೆ ಅನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದ ನಂತರ ಥಿಯೋಸಫಿಕಲ್ ಸೊಸೈಟಿಯ ಅವರು ಅನುಯಾಯಿ ಆಗ್ತಾರೆ. 1893ರಲ್ಲಿ ಅನಿ ಬೆಸೆಂಟ್ ಭಾರತಕ್ಕೆ ಬರ್ತಾರೆ. 1847ರಲ್ಲಿ ಅನಿ ಬೆಸೆಂಟ್ ಲಂಡನ್ ನಗರದಲ್ಲಿ ಅವರು ಹುಡ್ತಾರೆ ಅವರು, ಆಯ್ತಾ. ಸೊ ನೆಕ್ಸ್ಟ್ ಅದನ್ನ ಬಿಟ್ಟರೆ ಇನ್ನು 1847ನಲ್ಲಿ ಅನಿ ಬೆಸೆಂಟ್ ಅವರು ಲಂಡನ್ ನಗರದಲ್ಲಿ ಹುಡ್ತಾರೆ. ಸೊ ಇನ್ನು 1889ನಲ್ಲಿ ಅನಿ ಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ ಸಂಸ್ಥೆಯ ಸಕ್ರಿಯ ಸದಸ್ಯರಾಗ್ತಾರೆ, ಅಂದ್ರೆ ಮೆಂಬರ್ ಆಗ್ತಾರೆ, ಅಂದ್ರೆ ಆಕ್ಟಿವ್ ಮೆಂಬರ್ ಆಗ್ತಾರೆ ಅಂತ 1889ನಲ್ಲಿ. ನೆಕ್ಸ್ಟ್ 1898ಅಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಅವರು ಬನಾರಸ್ನಲ್ಲಿ ಆರಂಭ ಮಾಡ್ತಾರೆ. 1916ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಗುತ್ತೆ. ಅದು ಅಂದರೆ 1908ಅಲ್ಲಿ ಅದು ಕಾಲೇಜ್ ಆಗಿ ಒಂದು ಸ್ಥಾಪನೆ ಆಗುತ್ತೆ, ಹಿಂದೂ ಕಾಲೇಜ್ ಆಗಿ. ಅದು 1916ನಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಆಗುತ್ತೆ ಅಂತ. ಸೊ 1916ರಲ್ಲಿ ಹೋಮ್ ರೂಲ್ ಲೀಗ್ ಅನ್ನ ಚಳುವಳಿಗೆ ಚಾಲನೆಯನ್ನು ನೀಡುತ್ತಾರೆ. ಥಿಯೋಸಫಿಕಲ್ ಸೊಸೈಟಿ ಆರಂಭ ಆಗುತ್ತೆ. 1924ರಲ್ಲಿ ನಾರಾಯಣ್ ಗುರು ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿಯನ್ನು ನಡೆಸ್ತಾರೆ ಅಂತ. ನೆಕ್ಸ್ಟ್ 1916 ಪೆರಿಯಾರ್ ಜೆಸ್ವಿಸ್ ಪಾರ್ಟಿಯು ಈ ಚಳುವಳಿಯನ್ನು ಮುನ್ನಡೆಸಿತು ಅಂತ ಹೇಳಿದ್ರು. ನೆಕ್ಸ್ಟ್ 1870ರಲ್ಲಿ ಪೆರಿಯಾರ್ ನಂತರ ಜನಗಣತಿ ವರದಿಗಳು ಆರಂಭ ಆಗುತ್ತೆ. ನೆಕ್ಸ್ಟ್ ಪೆರಿಯಾರ್ 1925 ಕಾಂಗ್ರೆಸ್ ಪಕ್ಷದಿಂದ ಹೊರಬಂದ ರಾಮಸ್ವಾಮಿ ಜನರು ಪ್ರೀತಿಯಿಂದ ಇವರನ್ನ ಪೆರಿಯಾರ್ ಅಂತ ಅವರು ಕರೀಲಿಕ್ಕೆ ಆರಂಭ ಮಾಡ್ತಾರೆ ಅಂತ 1925ಅಲ್ಲಿ. ಸೊ 1926 ಪೆರಿಯಾರ್ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನ ಆರಂಭ ಮಾಡ್ತಾರೆ ಅಂತ 1926ಅಲ್ಲಿ ಅದೊಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಅದು ಲೀಗ್ ಅಂತ ಅನ್ಕೊಂಡಿದ್ದನ್ನ 1926ಅಲ್ಲಿ ಪೆರಿಯಾರ್ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತ ಅದು ಆರಂಭ ಆಗುತ್ತೆ. ಇನ್ನು 1924ನಲ್ಲಿ ಪೆರಿಯಾರ್ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇನ್ನು 1939ನಲ್ಲಿ ಪೆರಿಯಾರ್ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ಇದಿಷ್ಟು ಈ ಪಾರ್ಟಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದರ ಮತ್ತೊಂದು ಹೆಸರು ಸಿಪಾಯಿ ದಂಗೆ ಅಂದ್ಬಿಟ್ಟು. ಸೊ ಇದರಲ್ಲಿ ಯಾವೆಲ್ಲ ಪ್ರಮುಖವಾದ ಘಟನೆಗಳಾಗುತ್ತೆ ನೋಡೋಣ. ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧಪಟ್ಟಂತ ಒಂದಷ್ಟು ಇನ್ಸಿಡೆಂಟ್ಸ್ ಇದೆ ಇಲ್ಲಿ. 1858ರಲ್ಲಿ ಬ್ರಿಟನ್ ಸರ್ಕಾರವು ಘೋಷಣೆಯನ್ನು ಹೊರಡಿಸುತ್ತೆ. 1861ರಲ್ಲಿ ಭಾರತೀಯರು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗುವ ಕಾನೂನುಗಳು ಕಾಯ್ದೆಯ ಮೂಲಕ ಆರಂಭ ಆಗುತ್ತೆ. 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ ಬಾಂಬೆ ನಗರದಲ್ಲಿ ನಡೆದ ಸಮಾವೇಶದಲ್ಲಿ ಹುಟ್ಟುಕೊಳ್ಳುತ್ತೆ. 1885 1905ರ ನಡುವಿನ ಕಾಲಘಟ್ಟವನ್ನ ಮಂದಗಾಮಿಗಳ ಯುಗ ಅಂತ ಕರೆಯಲಾಗುತ್ತೆ ಅಂತ ನೋಡಿ. ಇಲ್ಲಿಂದ 1885 ಇಂದ 1905 ಅಂದ್ರೆ ಬಂಗಾಳದ ವಿಭಜನೆ ಆಗುತ್ತೆ 1905ಅಲ್ಲಿ. ಅಪ್ ಟು ಅಲ್ಲಿವರೆಗೂ ಮಂದಗಾಮಿಗಳ ಯುಗ ಅಂತ ಕರೆಯುವಂಥದ್ದು. 1905ರಲ್ಲಿ ಬಂಗಾಳದ ವಿಭಜನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧ ಮಾಡುತ್ತೆ. 1911ರಲ್ಲಿ ಬ್ರಿಟಿಷ್ ಸರ್ಕಾರವು ಹಿಂಪಡೆಯುತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ಆರಂಭ ಆಗುತ್ತೆ. ನೀವು ಕೇಳ್ಬೋದು ನಿಮಗೆ ಮುಸ್ಲಿಂ ಲೀಗ್ ಯಾವಾಗ ಆರಂಭ ಆಯಿತು ಅಂದ್ರೆ 1906ರಲ್ಲಿ ಅಂತ. ಸೊ ನೆಕ್ಸ್ಟ್ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಅಂತ ಇಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳು ಮತ್ತು ಪ್ರಮುಖ ಘಟನೆಗಳು ನೋಡೋಣ. ಈಗ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ. 1869 ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿ ಗುಜರಾತ್ನ ಕಾಥಿಯಾವಾಡ್ ಜಿಲ್ಲೆಯ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. 1869 ಅಕ್ಟೋಬರ್ 2ನೇ ತಾರೀಕು. ಸೊ 1888ನಲ್ಲಿ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಅಲ್ಲಿ ಬಾರ್ ಅಟ್ ಲಾ ಮುಗಿಸಿ ಮತ್ತೆ ಭಾರತಕ್ಕೆ ವಾಪಸ್ಸಾಗ್ತಾರೆ ಅಂತ ನೋಡಿ. ಅಲ್ಲಿ ಇಂಗ್ಲೆಂಡ್ನಲ್ಲಿ ಬಾರ್ ಅಟ್ ಲಾ ಅಂತಕ್ಕಂಥ ಒಂದು ಕೋರ್ಸನ್ನ ಕಂಪ್ಲೀಟ್ ಮಾಡ್ಕೊಂಡು ಇಂಡಿಯಾಕ್ಕೆ ವಾಪಸ್ ಆಗ್ತಾರೆ 1888ಅಲ್ಲಿ. ಸೊ 1893ರಲ್ಲಿ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲಿಕ್ಕೆ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗ್ತಾರೆ ಅವರು. 1916 ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ 1916ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನಲ್ಲಿ ಈ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆ ಮಾಡೋದು. ಸೊ ನೆಕ್ಸ್ಟ್ 1917 ಗಾಂಧಿ ಬಿಹಾರದ ಚಂಪಾರಣ್ ಚಳುವಳಿಯನ್ನು ಮಾಡುವಂಥದ್ದು 1917ರಲ್ಲಿ. ಇನ್ನು 1918ನಲ್ಲಿ ಗಾಂಧೀಜಿಯವರು ಅಹಮದಾಬಾದ್ ಹತ್ತಿ ಗಿರಣಿಯ ಕಾರ್ಮಿಕರ ಸಂಬಳ ಜೊತೆಗೂಡಿ ಚಳುವಳಿಯನ್ನು ಆರಂಭಿಸಿ ಹೋರಾಟವು ಕೂಡ ಯಶಸ್ವಿಯಾಗುತ್ತೆ. 1919ನಲ್ಲಿ ಖಿಲಾಫತ್ ಚಳುವಳಿಗೆ ಕಾಂಗ್ರೆಸ್ ಸಂಘಟನೆಯ ಬೆಂಬಲವನ್ನು ಇಲ್ಲಿ ನೀಡುವಂಥದ್ದು, ಆಯ್ತಾ. ಸೊ ವಿಲ್ ಗೋ ಫಾರ್ವರ್ಡ್. 1919ನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಸತ್ಯ ರೌಲತ್ಕ ಇದೆ. 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಶೇಷ ಅಧಿವೇಶನ ಆರಂಭ ಆಗುತ್ತೆ. ಅಸಹಕಾರ ಚಳುವಳಿ ಆರಂಭಿಸಲು ಗೊತ್ತುವಳಿಗೆ ಅನುಮೋದನೆ ಅಲ್ಲಿ ಮಾಡುವಂಥದ್ದು. ಇನ್ನು 1921ರಲ್ಲಿ ಪ್ರಿನ್ಸ್ ಆಫ್ ವೇಲ್ ರಾಜಕುಮಾರ ಬರುವುದನ್ನು ಭಾರತೀಯರು ವಿರೋಧವನ್ನು ಮಾಡ್ತಾರೆ, ಬರೋದು ಬೇಡ ಅಂತ. 1922 ಫೆಬ್ರವರಿ 5ನೇ ತಾರೀಕು ಚೌರಾಚೌರಿ ಘಟನೆ ಮತ್ತು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಅಂತ. ಚೌರಾಚೌರಿ ಘಟನೆ 1922 ಫೆಬ್ರವರಿ 5ನೇ ತಾರೀಕು. ಸೊ ನೆಕ್ಸ್ಟ್ 1922 ಫೆಬ್ರವರಿ 12 ಗಾಂಧೀಜಿಯವರು ಅಸಹಕಾರ ಹೋರಾಟವನ್ನು ಹಿಂತೆಗೆದುಕೊಳ್ತಾರೆ. 1922 ಮಾರ್ಚ್ 10 ಗಾಂಧೀಜಿಯವರನ್ನ ಜನರನ್ನು ಪ್ರಚೋದಿಸುತ್ತಿದ್ದಾರೆ ಎಂದು ಭಾವಿಸಿ ಇವರನ್ನ 6 ವರ್ಷಗಳ ಕಾಲ ಕಾರಾಗೃಹ ವಾಸಕ್ಕೆ ಬ್ರಿಟಿಷರು ಕಳಿಸ್ತಾರೆ ಅಂತ. ಅಂದರೆ 6 ಇಯರ್ಸ್ ಜೈಲಾಗುತ್ತೆ ಅವರಿಗೆ. ಅಂದರೆ ಗಾಂಧೀಜಿ ಏನು ಮಾಡ್ತಾರೆ, ಜನರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ.
ಕೆಲವೊಂದು ಪ್ರಚೋದನೆಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವರನ್ನು 6 ವರ್ಷಗಳ ಕಾಲ ಕಾರಾಗೃಹಕ್ಕೆ ತಳ್ಳಲಾಗುತ್ತೆ 1922 ಮಾರ್ಚ್ 10ನೇ ತಾರೀಕು. ಇನ್ನು 1928 ಫೆಬ್ರವರಿ 3ಯಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆ ಆಗುತ್ತೆ. ಸೊ ನೆಕ್ಸ್ಟ್ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ನ ಅಧಿವೇಶನ ಆಗುತ್ತೆ. 1930 ಜನವರಿ 26 ಸ್ವತಂತ್ರ ದಿನವೆಂದು ಅಲ್ಲಿ ಘೋಷಣೆ ಮಾಡಲಾಗುತ್ತೆ. ಇನ್ನು 1950 ಜನವರಿ 26 ಸ್ವತಂತ್ರ ಭಾರತದ ಸಂವಿಧಾನ ಅಂಗೀಕಾರ ಆಗುತ್ತೆ. 1950 ಮತ್ತು ಜನವರಿ 26ನೇ ತಾರೀಕು ಇದು ನಮ್ಮ ಸ್ವತಂತ್ರ ಭಾರತದ ಸಂವಿಧಾನ ಇಲ್ಲಿ ಅಂಗೀಕಾರ ಆಗುತ್ತೆ. ಸೊ ಹಾಗೆ ಸ್ಕಾಲ್ ಆಫ್ ಮಾಡೋಣ ಈಗ. ಸೊ 1950 26 ಆಯಿತು. ನೆಕ್ಸ್ಟು 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸೇರ್ ಸಬರ್ಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯ ಮಾಡಲಾಗುತ್ತೆ ಅಂತ 1930 ಫೆಬ್ರವರಿಯಲ್ಲಿ. ಇನ್ನು 1930 ಮಾರ್ಚ್ 7ನೇ ತಾರೀಕು ಗಾಂಧೀಜಿ 11 ಅಂಶಗಳುಳ್ಳ ಬೇಡಿಕೆಗೆ ಪತ್ರವನ್ನು ವೈಸ್ರಾಯಿಗೆ ಬರೀತಾರೆ. ಇನ್ನು 1930 ಮಾರ್ಚ್ 12ನೇ ತಾರೀಕು ಅನುಯಾಯಿಗಳೊಂದಿಗೆ ಸಬರ್ಮತಿ ಆಶ್ರಮದಿಂದ ಗುಜರಾತ್ನ ಕಡಲತೀರ ದಂಡಿಯವರೆಗೆ ಸುಮಾರು 375 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾರೆ ಅವರು. ಯಾರು? ಮಹಾತ್ಮ ಗಾಂಧೀಜಿಯವರು 1930 ಮಾರ್ಚ್ 12ನೇ ತಾರೀಕು. ಸೊ 1930ರಲ್ಲಿ ಮೊದಲನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಆರಂಭ ಆಗುತ್ತೆ. 1931ರಲ್ಲಿ ಅಂದ್ರೆ ದುಂಡು ಮೇಜಿನ ಸಭೆಯಾಗಿ ಮರುವರ್ಷ ಅಂತ ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. 1937ರಲ್ಲಿ ಗಾಂಧೀಜಿಯವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. 1937ರಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ಆಗುತ್ತೆ. 1935ರಲ್ಲಿ ಭಾರತ ಸರ್ಕಾರ ಶಾಸನವನ್ನು ಜಾರಿಗೊಳಿಸುತ್ತೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಇಲ್ಲಿ ಆರಂಭ ಆಗುತ್ತೆ. ಸೊ ನೆಕ್ಸ್ಟು 1937ರಲ್ಲಿ ಚುನಾವಣೆಗಳ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಗುತ್ತೆ ಅಂತ. ಸೊ 1939ನಲ್ಲಿ ಭಾರತ ಸರ್ಕಾರವು ಏಕಮುಖವಾಗಿ 2ನೇ ಮಹಾಯುದ್ಧಕ್ಕೆ ಭಾರತವನ್ನು ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದಂಥ ಕೆಲವೊಂದು ಕಾಂಗ್ರೆಸ್ಸಿಗರೆಲ್ಲರೂ ಹೊರಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತಿ ದಿನವನ್ನು ಆಚರಣೆ ಮಾಡುತ್ತೆ ಅಂತ. ಇನ್ನು ಇದಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ವಿಮುಕ್ತಿ ದಿನ. ಸೊ 1827 ಬ್ರಿಟಿಷರ ವಿರುದ್ಧ ಕಾರ್ಮಿಕರ ಹೋರಾಟ ಕಲ್ಕತ್ತಲ್ಲಿ ಆರಂಭ ಆಗುತ್ತೆ. 1920ರಲ್ಲಿ ಜವಾಹರ್ಲಾಲ್ ನೆಹರು ಅಸಹಕಾರ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ 1929ನಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. 1934ರಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಪಡಿಸಿರ್ತಾರೆ ಅಂತ. ನೆಕ್ಸ್ಟ್ 1964ರಲ್ಲಿ ಜವಾಹರ್ಲಾಲ್ ನೆಹರು ನಿಧನವನ್ನು ಹೊಂದ್ತಾರೆ. 1906ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ತಾರೆ ಅಂತ. 1906ರಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥ ವರ್ಷ ಅದು. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ನೋಡಿ ಮತ್ತೊಂದಿದೆ ಇಲ್ಲಿ. ಸೊ ವಾಟ್ ಇಸ್ ದಟ್ ಈಸ್ ಸ್ವಾತಂತ್ರ್ಯೋತ್ತರ ಭಾರತ ಅಂತ ಇಲ್ಲಿ. ನೆಕ್ಸ್ಟು ಇಲ್ಲೊಂದಷ್ಟಿದೆ. 1932 ಇತಿಹಾಸ ನೋಡೋಣ ಇಲ್ಲಿ. ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸಲಿಕ್ಕೆ ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಳ್ತಾನೆ. ಯಾವಾಗ ಅಂದರೆ 1937ರಲ್ಲಿ. 1940 ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ಹಿಂದೂ ಮತ್ತು ಮುಸ್ಲಿಂ ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಅಂತ ಘೋಷಣೆ ಮಾಡ್ತಾನೆ. 1946 ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ವೈಸ್ರಾಯಿಗೆ ಬರ್ತಾನೆ. ಯಾವಾಗ? 1946ಅಲ್ಲಿ. ಸೊ 1947 ಆಗಸ್ಟ್ 15ನೇ ತಾರೀಕು ಭಾರತ ಸ್ವಾತಂತ್ರ್ಯ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯ ಆಗುತ್ತೆ. 1948ರಲ್ಲಿ ಜನವರಿ 30ನೇ ತಾರೀಕು ಗಾಂಧೀಜಿಯವರನ್ನು ನಾಥರಾಮ್ ಗೋಡ್ಸೆ ಅಂತಕ್ಕಂಥವನ್ನು ಹತ್ಯೆ ಮಾಡ್ತಾನೆ. ಆಯಿತಾ? ಸೊ ನೆಕ್ಸ್ಟು ಸ್ವಾತಂತ್ರ್ಯೋತ್ತರ ಭಾರತ ಅಂತ ಇಂಡಿಯಾ ಆಫ್ಟರ್ ಫ್ರೀಡಮ್ಮು ಅಲ್ಲಿ ನಡೆದಂಥ ಘಟನೆಗಳು ಯಾವ ವರ್ಷ ಏನಾಯಿತು ಅಂತ ಅಲ್ಲಿ ನೋಡಬೇಕು ಒಂದು ಕಡೆಯಿಂದ ಈಗ. ಸೊ ನೆಕ್ಸ್ಟು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನೋಡೋಣ ಈಗ. 1947 ಆಗಸ್ಟ್ 15 ದೆಹಲಿಯಲ್ಲಿ ಸ್ವಾತಂತ್ರ್ಯ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿ ನೌಖಾಲಿ ಮುಂತಾದ ಸ್ಥಳಗಳಲ್ಲಿ ಗಲಭೆಗಳಾದಾಗ ಸಂಸತ್ತರನ್ನು ಭೇಟಿಯಾಗಿ ಸಾಂತ್ವನ ಹೇಳುವುದರಲ್ಲಿ ಮಗ್ನರಾಗಿದ್ದರು ಅಂತ. ಸೊ ಅಂಥ ಟೈಮಲ್ಲಿ ಕೆಲವೊಂದು ಘಟನೆಗಳಾದಾಗ ಅಂತ ಕೆಲವೊಂದು ಗಲಾಟೆಗಳಾದಾಗ ಸೊ ಸಾಂತ್ವನ ಹೇಳ್ತಕ್ಕಂಥ ಒಂದು ಕೆಲಸದಲ್ಲಿ ಇಲ್ಲಿ ಮಗ್ನರಾಗಿರ್ತಾರೆ ಅಂತ ಗಾಂಧೀಜಿಯವರು 1947 ಆಗಸ್ಟ್ 15 ಟೈಮಲ್ಲಿ. ಸೊ 1971 ಬಾಂಗ್ಲಾ ವಿಮೋಚನೆ ಆಗುತ್ತೆ. 1960ಯಲ್ಲಿ ಭಾರತ ಮತ್ತು ದಶಕದ ಉತ್ತರಾರ್ಧ ಮತ್ತು 1970ರ ದಶಕದ ಮೊದಲಾರ್ಧದಲ್ಲಿ ತಾನೇ ದೊಡ್ಡ ಆರ್ಥಿಕ ಸಂಕಷ್ಟಗಳಿಗೆ ಒಳಗಾಗುತ್ತೆ ಅಂತ. ಸೊ 1960ಯಲ್ಲಿ ಅಗೇನ್ ಮತ್ತೆ ಅದೇ ವರ್ಷ ದಶಕದಲ್ಲಿ ಅಂದಿನ ಮೈಸೂರು ಸರ್ಕಾರ ಮೈಸೂರು ಜಿಲ್ಲೆಯ ಬೈಲ್ಕುಪ್ಪೆ ಎಂಬಲ್ಲಿ ಟಿಬೆಟಿಯನ್ ನಿರಾಶ್ರಿತರಿಗೆ ಸುಮಾರು 3,000 ಎಕರೆಗಳ ಜಮೀನನ್ನು ಮಂಜೂರು ಮಾಡ್ತಿದೆ. ಮಾಡಿದ ತಪ್ಪಿನಾಗಿದೆ ಈಗ. ಸೊ ಸುಮಾರು 3,000 ಎಕರೆಗಳ ಜಮೀನನ್ನು ಮಂಜೂರು ಮಾಡ್ತಂತೆ ನೋಡಿ 1960ಯಲ್ಲಿ ಮೈಸೂರು ಸರ್ಕಾರ ಅಂತಕ್ಕಂಥದ್ದು ಬೈಲ್ಕುಪ್ಪೆಯಲ್ಲಿ. ಸೊ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ತಾತ್ಕಾಲಿಕ ಸರ್ಕಾರ ರಚನೆ ಮತ್ತು ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಆಗ್ತಾರೆ ಇಲ್ಲಿ. ಇನ್ನು 1950 ಜನವರಿ 26ನೇ ತಾರೀಕು ಭಾರತದ ಸಂವಿಧಾನ ಜಾರಿಯಾಗುತ್ತೆ. 1976
ಅದೇ 1976 48ನೇ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದಿ ಅಂಶಗಳು ಸೇರ್ಪಡೆ ಆಗುತ್ತೆ. ಇದನ್ನು ತುಂಬಾ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. ಜಾತ್ಯತೀತ ಮತ್ತು ಸಮಾಜವಾದಿ ಅಂಶಗಳು ಯಾವ ತಿದ್ದುಪಡಿಯಲ್ಲಿ ಯಾವ ವರ್ಷ ಸೇರ್ಪಡೆಯಾಗಿದೆ? ಸೊ 1976 ಅಲ್ಲಿ 48ನೇ ತಿದ್ದುಪಡಿಯಲ್ಲಿ ಇವೆರಡು ಪದಗಳನ್ನ ಹಾಕಿರೋದು ಅಂತ ಆ್ಯಡ್ ಅಪ್ ಮಾಡಿರೋದು, ಜಾತ್ಯತೀತ ಮತ್ತು ಸಮಾಜವಾದಿ ಅಂತ. ಸೊ ನೆಕ್ಸ್ಟು 1971ರಲ್ಲಿ ಭಾರತ ಸರ್ಕಾರ ರಾಜಧನ ಮತ್ತು ಇತರೆ ಸ್ಥಾನಮಾನಗಳನ್ನು ಸರ್ಕಾರ ರದ್ದುಗೊಳಿಸುತ್ತೆ ಅಂತ. 1971ನಲ್ಲಿ ಈ ರಾಜಧಾನ ಆಗಿರ್ಬೋದು ಮತ್ತು ಇತರ ಸ್ಥಾನಮಾನ ಆಗಿರ್ಬೋದು ಇವೆಲ್ಲವನ್ನು ರದ್ದು ಮಾಡುತ್ತೆ ಅಂತ. ಸೊ 1948ಅಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀನ ಮಾಡಲಾಗುತ್ತೆ. ಸೊ 1949ನಲ್ಲಿ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತೆ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ಈ ಪಾಠದಲ್ಲಿ ಇನ್ಯಾವ ಪ್ರಮುಖ ಘಟನೆಗಳಾಗಿದೆ ಅಂತ ನೋಡಿ ಇಲ್ಲಿದೆ. ಇಲ್ಲಿ 1947ನಲ್ಲಿ ಭಾರತದಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸಲು ಹರೀಶ್ ಸಿಂಗ್ ಸಹಿಯನ್ನು ಹಾಕ್ತಾನೆ. 1949 ಜನವರಿ 1ನೇ ತಾರೀಕು ವಿಶ್ವಸಂಸ್ಥೆಯ ಕದನ ವಿರಾಮ ಆದೇಶವನ್ನು ನೀಡುತ್ತೆ. 1954ರಲ್ಲಿ ಪಾಂಡಿಚೇರಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತೆ. 1963ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತುಶಾಹಿಗಳು ತೊಲಗಬೇಕೆಂದು ವಿಮೋಚನಾ ಹೋರಾಟವನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟು 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶ ಮಾಡಿ ಗೋವಾವನ್ನು ವಶಪಡಿಸಿಕೊಳ್ಳುತ್ತೆ. 1987ನಲ್ಲಿ ಅಲ್ಲಿವರೆಗೂ ಕೇಂದ್ರದ ಆಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯ ಆಗುತ್ತೆ ಅಂತ. ಅದು ಕೇಂದ್ರದ ಆಡಳಿತ ಪ್ರದೇಶ ಆಗುತ್ತೆ, ಆಮೇಲೆ ಸ್ಟೇಟ್ ಆಗುತ್ತೆ. ಅದು ಅಪ್ ಟು 1971 ತನಕನೂ 1987ವರೆಗೂ. 1957ರಲ್ಲಿ ವಿಶಾಲಾಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾ ನೇತೃತ್ವ ವಹಿಸಿಕೊಂಡವರು ಪೊಟ್ಟಿ ಶ್ರೀರಾಮುಲು 58 ದಿನಗಳು ಸತ್ಯಾಗ್ರಹವನ್ನು ನಡೆಸಿ ಅವರು ಸಾವನ್ನಪ್ತಾರೆ. ಏನಕ್ಕೆ ಅಂದರೆ ಒಂದು ವಿಶಾಲ ರಾಜ್ಯ ಆಗಬೇಕು ಅಂತ. ಹಾಗಾಗಿ ಅವರು ಆಂಧ್ರ ಮಹಾಸಭಾದ ನೇತೃತ್ವ ವಹಿಸಿಕೊಂಡು ಪೊಟ್ಟಿ ಶ್ರೀರಾಮುಲು ಅವರು 58 ದಿನಗಳ ಅಮರಣಾಂತ ಸತ್ಯಾಗ್ರಹವನ್ನು ಮಾಡಿ ಅವರು ಅಸುನೀಗ್ತಾರೆ 1952ನಲ್ಲಿ. ನೆಕ್ಸ್ಟು ಮತ್ತೊಂದು ಅದರ ಮರುವರ್ಷ 1953ರಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ ಅಂತ. ಇವೆಲ್ಲದರ ಫಲ ಯಾವುದಪ್ಪ ಅಂದರೆ ಇಲ್ಲಿ ಶ್ರೀರಾಮುಲು ಅವರು, ಪೊಟ್ಟಿ ಶ್ರೀರಾಮುಲು ಅವರು ಏನು ಒಂದು 58 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿ ಅಸುನೀಗ್ತಾರೆ, ಅದರ ಫಲ ಇದು. ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ. ನೆಕ್ಸ್ಟ್ ಹಂಗೆ ಸ್ಕಾಲಪ್ ಮಾಡೋಣ. ಈಗ 1953ಯಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚನೆ ಮಾಡುತ್ತೆ. ನೋಡಿ ಯಾವಾಗ? 1953ಯಲ್ಲಿ. 1956ಅಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರುತ್ತೆ. ಈ ಕಾನೂನಿನ ಪ್ರಕಾರ 14 ರಾಜ್ಯಗಳು ಮತ್ತು 6 ಕೇಂದ್ರದ ಆಡಳಿತ ಪ್ರದೇಶಗಳ ರಚನೆ ಆಗುತ್ತೆ. 1947 ಅಕ್ಟೋಬರ್ 24ನೇ ತಾರೀಕು ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ಅದಾದಮೇಲೆ ಮೈಸೂರು ರಾಜ್ಯ ಆಗುತ್ತೆ 1947-24ರಲ್ಲಿ. 1956 ನವೆಂಬರ್ 1ನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಅಂತ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 1947 ಅಕ್ಟೋಬರ್ 24ರಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ಆಯ್ತಾ? ಅದರಲ್ಲಿ ಮೈಸೂರು ಕೂಡ ಒಂದಾಗುತ್ತೆ ಅಲ್ಲಿ ಅಂತ ಟೈಮಲ್ಲಿ. 1956 ನವೆಂಬರ್ 1ನೇ ತಾರೀಕು ವಿಶಾಲ ಮೈಸೂರು ರಾಜ್ಯ ಏನಾಗುತ್ತೆ? ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣ ಯಾವಾಗ ಆಗುತ್ತೆ ಅಂದರೆ 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗುತ್ತೆ ಅಂತ. ನೆಕ್ಸ್ಟು ಇನ್ನು 20ನೇ ಶತಮಾನದ ರಾಜಕೀಯ ಆಯಾಮಗಳು, ಇಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗುತ್ತೆ ಅಂತ. 1914ರಿಂದ 1918 ಬಂದು ನಿಮಗೆಲ್ಲ ಗೊತ್ತಿದೆ, ಮೊದಲನೇ ಮಹಾಯುದ್ಧ. 1917 ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ಸ್ಟಾಪ್ ಆಗುತ್ತೆ. 1919ರಲ್ಲಿ ವರ್ಸೈಲ್ಸ್ ಒಪ್ಪಂದ ಆಗುತ್ತೆ. 1919ರಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗೋಣ. ಈಗ ನೆಕ್ಸ್ಟು 1914ರಲ್ಲಿ ಜುಲೈ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ನ ಹತ್ಯೆ ಆಗುತ್ತೆ. 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಆಗುತ್ತೆ. ಮತ್ತು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ಮುಂದೂಡಿಸಲಾಗದೆ ಸೋಲನ್ನಪ್ಕೊಳ್ಬೇಕಾಗತ್ತೆ ಅಂಥ ಟೈಮಲ್ಲಿ. 1905 ಜಪಾನ್ನಂತಹ ಪುಟ್ಟ ದೇಶ ರಷ್ಯಾವನ್ನು ಸೋಲಿಸುತ್ತೆ. ಅದೊಂದು ಹಿಸ್ಟ್ರಿ. ಅದು ಜಪಾನ್ ಅಂತಕ್ಕಂಥ ಒಂದು ಸಣ್ಣ ದೇಶ ಬಲಿಷ್ಠ ದೇಶವಾದಂಥ ರಷ್ಯಾವನ್ನು ಸೋಲಿಸೋದಲ್ಲಿ. 1917 ಫೆಬ್ರವರಿಯಲ್ಲಿ ಒಂದು ಕ್ರಾಂತಿ ಆಗುತ್ತೆ. ದಟ್ ಈಸ್ ಫೆಬ್ರವರಿ ಕ್ರಾಂತಿ ಅಂತ ಹೇಳೋದನ್ನು. ನಿಕೋಲಾಸ್ನು ದೇಶವನ್ನು ತ್ಯಜಿಸಿ ಓಡೋಗ್ತಾನೆ. ಯಾವಾಗ? 1917ನಲ್ಲಿ ಅದು ಫೆಬ್ರವರಿ ಕ್ರಾಂತಿ ಅದರ ನೇಮ್ ಆಗುತ್ತೆ ಅಲ್ಲಿ. ಮುಂದೆ ಅಧಿಕಾರ ಉದಾರವಾದಿಗಳಾದಂಥ ಮೆನವಿಕರು ಪಡೆದುಕೊಳ್ತಾರೆ ಅಂತ ಫೆಬ್ರವರಿ ಕ್ರಾಂತಿಯ ನಂತರದಲ್ಲಿ. 1917 ಅಕ್ಟೋಬರ್ 7ನೇ ತಾರೀಕು ದುಡಿಮೆಗಾರರ ಪಕ್ಷದವರಾದಂಥ ಬೊಲ್ಯಾವಿಕ್ ನೇತೃತ್ವದಲ್ಲಿ ಅಕ್ಟೋಬರ್ ಕ್ರಾಂತಿ ಸಂಭವಿಸುತ್ತೆ. ಆ ದಿನವೇ ರಷ್ಯಾ ಸಮಾಜವಾದಿ ಗಣರಾಜ್ಯ ಎಂದು ಅದು ಘೋಷಣೆ ಮಾಡಿಕೊಳ್ಳುತ್ತೆ. ಆ ಒಂದು ಡೇಟ್ಗೆ 1917 ಅಕ್ಟೋಬರ್ 7 ಇತ್ತು, ಅದೇ ಒಂದು ಡೇಟಲ್ಲಿ. 1924ನಲ್ಲಿ ಲೆನಿನ್ ಸಾವನ್ನಪ್ತಾನೆ, ನಿಧನ ಆಗ್ತಾನೆ. 1985ನಲ್ಲಿ ಗ್ಲಾಸ್ ನೋಟ್ಸ್ ಅಂತ ಮುಕ್ತತೆ ಅಂತಕ್ಕಂಥದ್ದು ಒಂದು ಘಟನೆ ಆಗುತ್ತೆ ಅದು. ನೆಕ್ಸ್ಟು 1987ರಲ್ಲಿ ಪೆರಿಸ್ಟ್ರೋಯಿಕ ಪುನರ್ಸಂಘಟನೆ ಆಗುತ್ತೆ. ನೆಕ್ಸ್ಟು ಇನ್ನು ಅದನ್ನು ಬಿಟ್ಟರೆ ದಟ್ ಈಸ್
ಎಸ್ ಇಲ್ಲಿದೆ 87 ಆಯಿತು. 1927ರಿಂದ 1943ರವರೆಗೆ ಇಟಲಿಯ ಪ್ರಧಾನಿಯಾಗಿದ್ದ ಮುಸೋಲಿನಿ ಒಂದು ಪಕ್ಷ ಸ್ಥಾಪನೆ ಮಾಡ್ತಾನೆ, ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಅಂತ. ಒಂದು ಅಪ್ ಟು 1922 1943ವರೆಗೂ ಇಟಲಿಯ ಪ್ರಧಾನಮಂತ್ರಿ ಅಂತ ಮುಸೋಲಿನಿ ಅಂತ, ಬೆಂಟೋ ಮುಸೋಲಿನಿ ಅಂತ ಕರೀತಾರೆ. ಈ ಜರ್ಮನಿಯ ಹಿಟ್ಲರ್ ಮತ್ತು ಇಟಲಿಯ ಬೆಂಟೋ ಮುಸೋಲಿನಿ ಇವರಿಬ್ಬರನ್ನು ಕೂಡ ಇಡೀ ಇತಿಹಾಸದಲ್ಲಿ ಸರ್ವಾಧಿಕಾರಿಗಳು ಅಂತ ಇಲ್ಲಿ ಯೂಶಲಿ ಹೇಳುವಂಥದ್ದು. ನೆಕ್ಸ್ಟ್ 1925ರಲ್ಲಿ ಇಟಲಿಯ ಪ್ರಜಾಪ್ರಭುತ್ವ ವಿಸರ್ಜನೆ ಮಾಡಿ ಕಾನೂನುಬದ್ಧವಾಗಿಯೇ ಸರ್ವಾಧಿಕಾರವನ್ನು ಪಡೆದುಕೊಳ್ತಾನೆ. 1945ರಲ್ಲಿ ಹಿಟ್ಲರ್ನ ಹತ್ಯೆ ಆಗುತ್ತೆ. 1939ರ ಸೆಪ್ಟೆಂಬರ್ 1ರಂದು ನಾಜಿ ಜರ್ಮನಿಯು ಪೋಲೆಂಡಿನ ಮೇಲೆ ದಾಳಿ ಮಾಡುವುದರೊಂದಿಗೆ ಎರಡನೇ ಮಹಾಯುದ್ಧ ಇಲ್ಲಿ ಆರಂಭ ಆಗುತ್ತೆ. ಅಂದರೆ ಪೋಲೆಂಡ್ ಮೇಲೆ ಯಾವ ದಾಳಿ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ 1939ರಲ್ಲಿ ಈ ಸೆಕೆಂಡ್ ವರ್ಲ್ಡ್ ವಾರು. ನೆಕ್ಸ್ಟ್ 1939ರಿಂದ 45ರವರೆಗೆ ಎರಡನೇ ಮಹಾಯುದ್ಧ, 14ರಿಂದ 18 ಮೊದಲನೇ ಮಹಾಯುದ್ಧ, 1939ರಿಂದ 45ರವರೆಗೆ ಎರಡನೇ ಮಹಾಯುದ್ಧ. 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ, ನಿಮಗೆ ಗೊತ್ತಿರಬೇಕು 1945ನಲ್ಲಿ. 1941ನಲ್ಲಿ ಸೋವಿಯತ್ ರಷ್ಯಾದ ಕಡೆ ಹಿಟ್ಲರ್ ದೃಷ್ಟಿಕೋನವನ್ನು ಹರಿಸ್ತಾನೆ. 1942ನಲ್ಲಿ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಯನ್ನು ರಷ್ಯಾವನ್ನು ಸೋಲಿಸುತ್ತೆ. ಇನ್ನು 1943ರಲ್ಲಿ ಜರ್ಮನಿ ಸಾಲಾಗಿ ಸೋಲನ್ನು ಅನುಭವಿಸಬೇಕಾಗುತ್ತೆ 1943ರಲ್ಲಿ. ಹೇಗೆ ನೆಕ್ಸ್ಟ್ 1945ನಲ್ಲಿ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. 1945 ಆಗಸ್ಟ್ ಜರ್ಮನಿ ರಷ್ಯಾ ಕೈಯಲ್ಲಿ ಪೂರ್ಣವಾಗಿ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ. 1911ರಲ್ಲಿ ಕುಮಿಂಟಾಂಗ್ ಪಕ್ಷದ ನಾಯಕ ಸನ್ಯಾತ್ಸೆ ನೇತೃತ್ವದಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿಯಾದಂಥ ಪ್ರಜಾಪ್ರಭುತ್ವ ಕ್ರಾಂತಿ ಇಲ್ಲಿ ನಡೀತಿದೆ. ಅದಾದಮೇಲೆ 1925ರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಆರಂಭ ಆಗುತ್ತೆ. 1949 ಅಕ್ಟೋಬರ್ 1ನೇ ತಾರೀಕು ಚೀನಾದಲ್ಲಿ ಜನತಾ ವಿಮೋಚನಾ ಸೈನ್ಯ ಪ್ರವೇಶ ಮಾಡುತ್ತೆ. 1966ರಲ್ಲಿ ಚೀನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಆಗುತ್ತೆ. 1979ರಲ್ಲಿ ಚೀನಾದಲ್ಲಿ ಡೆಂಗ್ ಶಿಯೋಪಿಂಗ್ ಹಲವಾರು ಸುಧಾರಣೆಯನ್ನು ತರ್ತಾನೆ. 1956ರಲ್ಲಿ ಸುಯೇಜ್ ಕಾಲುವೆ ಬಿಕ್ಕಟ್ಟಾಗುತ್ತೆ. 1961ನಲ್ಲಿ ಬರ್ಲಿನ್ ಬಿಕ್ಕಟ್ಟಾಗುತ್ತೆ. 1962ನಲ್ಲಿ ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟಾಗುತ್ತೆ. 1985ನಲ್ಲಿ ಶೀತಲ ಸಮರವು ನಂತರ ಅಮೆರಿಕದ ಕಡೆ ವಾಲುತ್ತೆ. 1927ನಲ್ಲಿ ವಿಶ್ವದಾದ್ಯಂತ ಮಹಾ ಆರ್ಥಿಕ ಕುಸಿತ ಆಗುತ್ತೆ. ಅದನ್ನು ದ ಗ್ರೇಟ್ ಡಿಪ್ರೆಷನ್ ಅಂತ ಇರೋದನ್ನ, ಒಂದು ಮಹಾ ಆರ್ಥಿಕ ಮುಗ್ಗಟ್ಟನ್ನು ದ ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ 1927ರಲ್ಲಿ. ಕೇಳ್ತಾರೆ ಅದನ್ನು. ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಂಥ ಒಂದು ವರ್ಷ ಯಾವುದು ಅಂದರೆ 1927. ಹಾಗೆಯೇ 1929ರಲ್ಲಿ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ. 1945ರ ನಂತರದಲ್ಲಿ ಅಮೆರಿಕ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಅಂದರೆ ಅವತ್ತೇ ಅಂದರೆ 1945ನಲ್ಲೇ ವಿಶ್ವಸಂಸ್ಥೆಯಲ್ಲಿ ಸ್ಥಾಪನೆ ಆಗುವಂಥದ್ದು.